ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ಎಲ್ಲ ಹೇಗಿದ್ದೀರಾ? ಐ ಆಮ್ ರಿಯಲಿ ವೆರಿ ಸಾರಿ. ತುಂಬ ದಿನದಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಯಾಕೆ ಅಂತ ನಾನು ತಿಳಿಸಿದ್ದೀನಿ ಈ ಹಿಂದೆ ವಿಡಿಯೋಸಲ್ಲಿ. ಸೊ ಮೊದಲನೇದಾಗಿ ನಾನು ಇವಾಗ ಅಷ್ಟು ನನ್ನ ಸ್ಟಡೀಸ್ ಕಡೆಗೆ ನನಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಇವತ್ತು ನಾನು ಪ್ರೊಡಕ್ಟಿವ್ ಸ್ಟಡಿ ಮಾಡಲೇಬೇಕು. ಯಾಕೆ ಅಂತ ಅಂದರೆ UPSC ಎಕ್ಸಾಮ್ ತುಂಬಾ ಹತ್ರದಲ್ಲಿದೆ. ಆ್ಯಂಡ್ ಈ ಸಲ ನಾನು ಸಿವಿಲ್ ಸರ್ವೀಸಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ IAS IPSಗೆ ನಾನು ಕೊಡ್ತಾ ಇಲ್ಲ. ಸೊ ನಾನು ಈ ಅಟೆಂಪ್ಟ್ನ ಫಾರೆಸ್ಟ್ರಿಗೆ ಕೊಡ್ತಿದ್ದೀನಿ. ಸೊ ಯಾಕೆ ಕೊಡ್ತಿದ್ದೀನಿ ಅಂತಲೂ ನಾನು ನಿಮಗೆಲ್ಲರಿಗೂ ಹೇಳಿದ್ದೀನಿ. UPSC ಅನ್ನೋದು ನನಗೆ ಕನಸು. ಹಾಗೆ ಕನಸಿಗೂ ಜೀವನಕ್ಕೂ ಭಾಳನೇ ವ್ಯತ್ಯಾಸಗಳಿರ್ತವೆ. ಸೊ ಯಾವಾಗಲೂ ನಾವು ಮಾಡೋವಂಥ ಪ್ಲ್ಯಾನ್ಗೂ ಆ್ಯಂಡ್ ನಮಗೆ ನಮ್ಮ ಲೈಫ್ನಲ್ಲಿ ಆಗುವಂತಹ ಚಾಲೆಂಜಸ್ಗೂ ತುಂಬಾ ವ್ಯತ್ಯಾಸಗಳಿರ್ತವೆ. ಸೊ ಐ ಥಿಂಕ್ ನನ್ನ ಒಂದೊಂದು ಮಾತುಗಳಲ್ಲೂ ನಿಮಗೆಲ್ಲರಿಗೂ ರಿಲೇಟ್ ಆಗ್ತಾ ಇರುತ್ತೆ ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆಲ್ಲರಿಗೂ ತಿಳಿಸ್ತಿರೋದಿಷ್ಟೇ. ಸೊ ಇವತ್ತಿನ ಡೇ ನನಗೆ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿತ್ತು. ಅಟ್ಲೀಸ್ಟ್ ಐ ಸ್ಟಡಿಡ್ ಫಾರ್ 6 hours. ಏನಿದು ಇವ್ರು ಮುಂಚೆ ಎಲ್ಲ 10 hours 12 hours ಓದ್ತಿದ್ರು, ಇವಾಗ 6 hours ಓದ್ತಿರೋದಕ್ಕೆ ಇವರು ಈ ರೀತಿ ವಿಡಿಯೋ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಈ ಒಂದು ಶೆಡ್ಯೂಲ್ಸಲ್ಲಿ ಆ್ಯಂಡ್ ಲೈಫ್ ಅನ್ನೋಂತಹ ಚಾಲೆಂಜಸ್ ನನಗೆ ಹಾಕಿರೋವಂಥದ್ರಲ್ಲಿ ನನಗೆ 4 hours ಓದೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನಾನು ನೈಟ್ ಎಲ್ಲ ಕೆಲಸ ಮುಗಿಸಿ ನಾನು ಓದ್ಲಿಕ್ಕೆ ಕುತ್ಕೊಂಡಾಗ ನನಗೆ ಲೈಕ್ 4 hours ನಾನು ಕುತ್ಕೊಂಡು ಓದಿದ್ರೆ ಓಕೆ ಖುಷಿ ಆಗ್ತಿತ್ತು. ಬಟ್ ಇವತ್ತು ಇನ್ನೂ ಎಕ್ಸ್ಟ್ರಾ 2 hours ನಾನು ಓದಿರೋದು ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಯಾಕೆಂದರೆ ನಾನು ನಿಮಗೆಲ್ಲರಿಗೂ ಹೇಳಿದ್ದೀನಿ, ಡ್ಯೂ ಟು ಸಮ್ ಫಿನಾನ್ಷಿಯಲ್ ಇಶ್ಯೂಸ್ ನಾನು ಈ ಇಯರ್ ನಾನು UPSCಗೆ ನೀಟಾಗಿ ಕೂತ್ಕೊಂಡು ಓದಲಿಕ್ಕೆ ಆಗ್ತಾ ಇಲ್ಲ. ಅದೊಂದು ಕಾರಣಕ್ಕೋಸ್ಕರ ನಾನು ನನ್ನ ಈವೆಂಟ್ಸ್ನ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ರೀಸ್ಟಾರ್ಟ್ ಅಂತಲೇ ಹೇಳ್ಬೋದು. ಸೊ ಏನು ರೀಸ್ಟಾರ್ಟ್ ಏನಲ್ಲ, ನನ್ನ ಈವೆಂಟ್ಸ್ ಇತ್ತು. ಸೊ ನಾನು ಕಮ್ಮಿ ಈವೆಂಟ್ಸ್ ಮಾಡ್ತಿದ್ದೆ. ಸೊ ಇವಾಗ ಸ್ವಲ್ಪ ಎವ್ರಿ ಡೇ ಈವೆಂಟ್ಸ್ ಮಾಡಿಕೊಂಡು ಸ್ವಲ್ಪ ಫಿನಾನ್ಷಿಯಲಿ ಮ್ಯಾನೇಜ್ ಮಾಡಿಕೊಂಡು ಏನಾಗುತ್ತೆ ಗೊತ್ತಾ, ಈಗ ನಾವು ಎಲ್ಲದನ್ನೂ ಲೈಕ್ ಮನಸ್ಸಿಗೆ ಹಚ್ಕೊಂಡೆ ನಾವು ನಾರ್ಮಲ್ ಆಗಿ ಎಲ್ಲೋ ಇದು ಓದ್ತೀವಿ ಅಂದರೆ ದಟ್ ಈಸ್ ಫೈನ್. ಬಟ್ ನಾವು ನಮ್ಮವ್ರ ಜೊತೆ ಇದ್ಕೊಂಡು ಓದಬೇಕಾದ್ರೆ ನಾವು ಎಲ್ಲ ವಿಚಾರದಲ್ಲೂ ಭಾಗಿಯಾಗಲೇಬೇಕಾಗುತ್ತೆ. ಆ್ಯಂಡ್ ಮುಂದೆ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಓದ್ಕೊಂಡಿರ್ತೀನಿ ಅಂದರೆ ಐ ಥಿಂಕ್ ನನ್ನ ಮನಸ್ಸಿಗೆ ಅದು ಒಪ್ಪಲ್ಲ. ಸೊ ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಕೆಲಸ ಮಾಡ್ತಾರೆ, ಆಚೆ ಕಡೆ ಕೆಲಸ ಮಾಡ್ತಾರೆ, ಬಟ್ ಈ ರೀತಿ ದೊಡ್ಡ ದೊಡ್ಡ ಗೋಲ್ ಮನಸ್ಸಲ್ಲಿರುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಡೈಲಿ 4 to 6 hours ಏನಾದರೂ ಕಷ್ಟಪಟ್ಟು ಓದಲಿಕ್ಕೆ ಅಂತ ಟ್ರೈ ಮಾಡ್ತಾರೆ. ಸೊ ನಾಳೆಯಿಂದ ಏನೇ ಬರಲಿ ಏನೇ ಆಗಲಿ ನಾನು 8 hours ಆದರೂ ಕುತ್ಕೊಂಡು ಓದಬೇಕು ಅನ್ನೋದು ಒಂದು ಸ್ಟ್ರಿಕ್ಟ್ ಶೆಡ್ಯೂಲ್ನ ಮಾಡ್ಕೊಂಡಿದ್ದೀನಿ. ಸೊ ಏನಿಲ್ಲ, ಒಂದು ರೌಂಡ್ ಎಲ್ಲದೂ ಓದಿ ಮುಗಿಸಿರ್ಬೋದು. ಆದರೆ UPSC ಡಿಮ್ಯಾಂಡ್ ಮಾಡುವಂತಹದ್ದು ಕಾನ್ಸೆಪ್ಟ್ ಕ್ಲಾರಿಟಿ ಆ್ಯಂಡ್ ರಿವಿಷನ್. ಆ್ಯಂಡ್ ಆ ಒಂದು ಸಬ್ಜೆಕ್ಟ್ನಲ್ಲಿ ತುಂಬ ಮುಖ್ಯವಾಗಿ ಕೇಳಿರುವಂತಹ ಕ್ವೆಶನ್ಸ್ ಆಗಿರ್ಬೋದು. ಆ್ಯಂಡ್ ಆ ಕ್ವೆಶನ್ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಅವ್ರು ಯಾವ ರೀತಿ ಕ್ವೆಶನ್ನ ಕೇಳ್ತಾರೆ. ಸೊ ಇದಕ್ಕೆಲ್ಲ ಸ್ವಲ್ಪ ನಾವು ಏನು ಮಾಡಬೇಕು, ಎಫರ್ಟ್ಸ್ ಹಾಕಬೇಕು. ಸೊ 1 ರೌಂಡ್ ರೀಡಿಂಗ್ ಆಗಿದೆ, 2 ರೌಂಡ್ ರೀಡಿಂಗ್ ಆಗಿದೆ, ಅಯ್ಯೋ ನಂದು 10 ರೌಂಡ್ ಆಗಿದೆ ಅಂದರೆ ರೀಡಿಂಗ್ ಮಾಡಿದ್ರೆ ಏನೂ ಬರಲ್ಲ. ಇದರಲ್ಲಿ ಸ್ವಲ್ಪ ಸ್ಮಾರ್ಟ್ ಥಿಂಕಿಂಗ್ ಮಾಡಬೇಕು. ಸೊ ಈ ಒಂದು ವರ್ಷ ಕಂಪ್ಲೀಟ್ 2025 ನಾನು ಈ ಫಾರೆಸ್ಟ್ರಿ ಅಟೆಂಪ್ಟ್ ಏನಕ್ಕೆ ಕೊಡ್ತಿದ್ದೆ ಅಂದರೆ ಜಸ್ಟ್ ಒಂದು ಪ್ರಿಲಿಮ್ಸ್ ಇತ್ತು ಅಂದರೆ ನಂಗೆ ಆ ಭಯ ಇರುತ್ತೆ. ಆ್ಯಂಡ್ ನಾನು ಹೊತ್ತಿರೋಂಥ ಕನಸು ಮೇಲೆ ತುಂಬ ಏನಾಗುತ್ತೆ ಅಂತ ಅಂದರೆ, ಕನಸು ಅಂತ ನಾವು ಹೇಳ್ತೀವಿ, ಅದನ್ನು ಬರೀ ನಿದ್ದೆಲ್ಲಿ ಕಾಣುವಂಥ ಕನಸುಗಳಷ್ಟೇ ಆಗಿರಬಾರ್ದು ಆ್ಯಂಡ್ ನಿದ್ದೆಗೆ ಇಡೋವಂಥ ಕನಸಾಗಿರಬೇಕು. ಅದೇ ರೀತಿಯಾದಂತಹ ಕನಸಿನ ಜೊತೆಗೆ ನಿದ್ದೆನೇ ಮಾಡೋಕ್ಕಾಗ್ದಲೇ ಇರೋಂತಹ ಜೀವನ ಆಗಿಬಿಟ್ರೆ ಸೊ ಕನಸನ್ನ ಆ ನಡುವೆ ಎಲ್ಲಿ ಅದು ತೂರ್ಕೊಂಡು ಬರೋದಕ್ಕೆ ಆಗಲ್ಲ ಕನಸು. ಅದಕ್ಕೋಸ್ಕರ ಜೀವನನೂ ಬ್ಯಾಲೆನ್ಸ್ ಮಾಡ್ಕೊತ ಕನಸನ್ನೂ ಬ್ಯಾಲೆನ್ಸ್ ಮಾಡ್ಕೊತ ಐ ಥಿಂಕ್ ನಾವು ಈ ರೀತಿ ಗೋಲ್ನ ರೀಚ್ ಆಗ್ತೀವಲ್ಲ, ಸೊ ಅದು ತುಂಬಾ ಒಳ್ಳೆಯದು ಅನಿಸುತ್ತೆ. ತುಂಬ ಜನ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಹಾಗೆ ಹೀಗೆ ಅಂತ. ಸೊ ನಾನು ದೇವ್ರ ಹತ್ರ ಕೇಳ್ತಿದ್ದೀನಿ. ಸೊ ಈ ವಿಡಿಯೋನ ನೋಡೋರು ಎಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಆದಷ್ಟು ಬೇಗ ಆ ಮ್ಯಾನಿಫೆಸ್ಟೇಷನ್ ನಮ್ಮಂಥ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಮಾಡಲಿ. ಯಾಕೆಂದರೆ ಸಾರಿ, ನನಗೆ ಹೇಳ್ತಾನೆ ನಾನು ಅಷ್ಟು ಎಮೋಷ್ನಲ್ ಆಗ್ತಿದ್ದೀನಿ ಈ ವಿಡಿಯೋದಲ್ಲಿ. ಯಾಕೆ ಅಂತಂದರೆ, ಚಾವಣಿನೇ ಇಲ್ದಿರೋ ಮನೇಲಿ ಇದ್ಕೊಂಡು ನಾಳೆ ದಿನ ನಾನು ಸಿವಿಲ್ ಇಂಜಿನಿಯರ್ ಆಗ್ತೀನಿ ಅನ್ನೋ ಹಾಗಿದೆ ನಮ್ಮ ಕನಸು. ಯಾಕೆ ಅಂತ ಎಲ್ಲರಿಗೂ ರಿಲೇಟ್ ಮಾಡ್ತಿದ್ದೀನಿ ಅಂತ ಪ್ಲೀಸ್ ಅನ್ಕೋಬೇಡಿ. ಯಾಕೆ ಅಂತ ಅಂದರೆ ತುಂಬ ಜನಕ್ಕೆ ಹೇಗಿರುತ್ತೆ ಅಂತ ಅಂದರೆ ಬೇಸಿಕ್ ಎಸೆನ್ಷಿಯಲ್ಸೇ ಇರೋದಿಲ್ಲ. ಸೊ ಆ ರೀತಿ ಇದ್ದಾಗಲೂ ನಾವು ಇಷ್ಟು ದೊಡ್ಡ ಕನಸು ಕಾಣ್ತೀವಿ ಆ್ಯಂಡ್ ನಾವು ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೋರಾಡ್ತೀವಿ. ಆ್ಯಂಡ್ ಫೈನಲಿ ಒನ್ ಡೇ ಆ ಕನಸು ನಮಗೆ ನನಸು ಆಗೇ ಆಗುತ್ತೆ. ಆ್ಯಂಡ್ ಆವಾಗ ಸಿಗೋವಂಥ ಖುಷಿ ಇದೆಯಲ್ಲ, ಸೊ ಅದೆಲ್ಲ ನೆಕ್ಸ್ಟ್ ಲೆವೆಲ್. ಸೊ ನಾನು ಹೇಳೋದು, ಇವಾಗ ಬೇಸಿಕ್ ಎಸೆನ್ಷಿಯಲ್ಸ್ನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಆ ಬೇಸಿಕ್ ಎಸೆನ್ಷಿಯಲ್ಸ್ಗೋಸ್ಕರ 1 yearನ ಕೊಟ್ಟು ಅಂದರೆ ನೆಕ್ಸ್ಟ್ ಆ 1 yearಲ್ಲಿ
ಪ್ರತಿದಿನ ಅಟ್ಲೀಸ್ಟ್ 6 to 8 hours ನಮ್ಮ ಕೈಲಾಗಲಿಲ್ಲ ಅಂದರು ಅಟ್ಲೀಸ್ಟ್ 4 to 5 hours ನಾವು ಕುತ್ಕೊಂಡು ಓದ್ತು ಅಂತ ಅಂದರು ನಾವು ಎಷ್ಟೋ ಇಂಪ್ರೂವ್ ಆಗ್ತೀವಿ. ಜಸ್ಟ್ ಯೋಚನೆ ಮಾಡಿ, 1 yearಲ್ಲೇ ನೀವು ಜಸ್ಟ್ ಒಂದಿನದಲ್ಲಿ 4 to 5 hours ಓದ್ತೀರಾ ಅಂದ್ರೂ ಎಷ್ಟು ಇಂಪ್ರೂವ್ ಆಗ್ತೀರಾ ನೀವು. ಸೊ ಒಂದಿನೂ ವೇಸ್ಟ್ ಮಾಡಲ್ಲ ಗುರು, ನಾನು ಎಲ್ಲ ಕೆಲಸ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂದರು. ಸೊ ಮೇಯ್ನಾಗಿ ಮನುಷ್ಯನಿಗೆ ಬೇಕಾಗಿರೋದು ಇಂಪ್ರೂವೈಸೇಷನ್. ಸೊ ನಾವು ಇಂಪ್ರೂವ್ ಆಗ್ತಾ ಹೋಗ್ತು ಅಂತ ಅಂದರೆ ಯಾವುದೇ ವಿಚಾರದಲ್ಲಾಗಲಿ ನಾವು 100% ವಿನ್ ಆಗ್ಬೋದು. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಪ್ಲೀಸ್ ಒಂಟಿತನನ ಬಿಟ್ಬಿಡಿ. ನಿಮ್ಗೆ ಆಗೋ ಅಷ್ಟು ದಿವಸ ನಿಮ್ಮವ್ರ ಜೊತೆ ನೀವು ಖುಷಿಯಾಗಿ ಕಳೀರಿ. ಅದ್ರ ಜೊತೆಗೆ ನಿಮ್ಮ ಏಮ್ ಏನಿದೆ ಅದನ್ನು ನೀವು ಬಿಡಬೇಡಿ. ಆ್ಯಂಡ್ ನಿಮ್ಮವ್ರಿಗೆ ನೀವೆಷ್ಟು ಬೆಲೆ ಕೊಡಬೇಕೋ ಅಷ್ಟನ್ನು ಕೊಡಿ. ಯಾಕೆ ಅಂತಂದರೆ ಸಮಯ ಈಗ ಸಿಕ್ಕಿರೋದು ನೆಕ್ಸ್ಟ್ ಮಿನಿಟ್ ಇದೇ ರೀತಿ ಇರೋದಿಲ್ಲ. ಇದನ್ನು ನಾನು ಎಲ್ಲೋ ಕೇಳಿದ್ದೆ. ಒಬ್ಬ ಫ್ರೆಂಡ್ ಇರ್ತಾನೆ, ಅವನ ಹತ್ರ ಎಲ್ಲ ಇರುತ್ತೆ, ಆ್ಯಂಡ್ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ, ಅವನ ಹತ್ರ ಏನೂ ಇರಲ್ಲ. ಆ್ಯಂಡ್ ಏನಾಗುತ್ತೆ ಅಂತಂದರೆ ಏನು ಇಲ್ದಿರೋನ ಹತ್ರ ನನ್ನ ಹತ್ರ ಇದೆ ಅಂತ ಹೆಚ್ಚಿಗೆ ನಾವು ತೋರಿಸ್ಕೊತೀವಲ್ಲ, ಸೊ ಅವತ್ತೇ ನಾವು ಬಿದ್ವಿ ಅಂತ ಅರ್ಥ. ಸೊ ಆ ಟೈಮಿಗೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾರೆ. ಸೊ ಅವರು ಒಂದು ವರ್ಡ್ ಹೇಳ್ತಾರೆ. ಸೊ ಏನಾಗುತ್ತೆ ಆ ಒಂದು ವರ್ಡಿಂದ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಈ ಸಮಯ ಕಳೆದು ಹೋಗುವುದು ಅಂತ ಹೇಳ್ತಾರೆ. ಸೊ ಅವರಿಬ್ಬರು ಮಾತಾಡೋಕ್ಕೂ ಮುಂಚೆನೇ ಈ ಒಂದು ವರ್ಡ್ ಹೇಳ್ತಾರೆ. ಸೊ ಅವಾಗ ಎಲ್ಲ ಇದ್ದವನಿಗೆ ಒಂದು ಯೋಚನೆ ಬರುತ್ತೆ, ಈ ಸಮಯ ಕಳೆದು ಹೋಗ್ಬಿಟ್ರೆ ನನ್ನ ಹತ್ರ ಇರೋದೇನಾದ್ರು ಕಮ್ಮಿ ಆಗುತ್ತಾ, ಆ ರೀತಿ ಚಿಂತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಏನು ಇಲ್ದಿರೋನಿಗೆ ಇನ್ನೊಂದು ರೀತಿಯಾದಂತಹ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಏನಂತ ಅಂದರೆ ಈ ಸಮಯ ಕಳೆದ ಮೇಲೆ ನಮಗೆಲ್ಲ ಒಳ್ಳೇದಾಗತ್ತೇನೋ ಅಂತ. ಸೊ ನಾವು ಆಡೋ ಮಾತಿನಿಂದ 4 ಜನಕ್ಕೆ ಉಪಕಾರ ಆಗೋಂಗಿರಬೇಕು ಹೊರತು ಬೇರೆ ಏನು ಕೆಟ್ಟದಾಗಬಾರ್ದು, ಅಷ್ಟೇ ನಾನು ಹೇಳೋದು. ಸೊ ಇವತ್ತಿನ ವ್ಲಾಗ್ ತುಂಬಾ ಮಿನಿ ವ್ಲಾಗ್ ಆಗಿತ್ತು. ಯಾಕೆಂದರೆ ನಾನು ಓದಿದ್ದೆ 6 hours ಆ್ಯಂಡ್ ನಾಳೆಯಿಂದ ಏನೇ ಆಗಲಿ ನಾನು 8 hours ಕುತ್ಕೊಂಡು ಹೋಗ್ತೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ಅಟೆಂಪ್ಟ್ 2026 ಆಗಿರುತ್ತೆ. ಸೊ ನಾನು ಇದನ್ನು ಯಾವ ರೀತಿ ಫೇಸ್ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ದೇವ್ರ ಹತ್ರ ಅಂದ್ಕೊಂಡೆ, ಲೈಕ್ ಕೇಳ್ಕೊಂಡೆ. ನನಗೆ ಅವಾಗ ಮನಸ್ಸಿಗೆ ಅನಿಸಿದ್ದು ಒಂದೇ, ಓಕೆ ನನಗೆ ಇನ್ನೊಂದು ಇಯರ್ ಎಕ್ಸ್ಟ್ರಾ ಸಿಗ್ತಿದೆ. ಸೊ ನಾನು ಇದರಲ್ಲಿ ನನ್ನ ಲೈಕ್ ಈಗ ಇವೆಂಟ್ಸ್ನೂ ಮಾಡ್ಬೋದು. ಸೊ ನನ್ನ ಫ್ಯಾಮಿಲಿಗೂ ನಾನು ಹೆಲ್ಪ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಇನ್ನಷ್ಟು ಹೆಚ್ಚಿನ ರಿವಿಷನ್ ಮಾಡ್ಬೋದು. ಆ್ಯಂಡ್ ಇನ್ನಷ್ಟು ಹೆಚ್ಚಿನ ಕಾನ್ಫಿಡೆನ್ಸ್ ನನಗೆ ಬಿಲ್ಡ್ ಆಗುತ್ತೆ. ಆ್ಯಂಡ್ ಇನ್ನಷ್ಟು ಹೆಚ್ಚಿನ ನಾಲೆಡ್ಜ್ ಸಿಗುತ್ತೆ. ಸೊ 1 yearಲ್ಲಿ ತುಂಬ ಫಾಸ್ಟಾಗಿ ಓದ್ಕೊಳ್ಳೋದಕ್ಕಿಂತ ನಿಧಾನಕ್ಕೆ ನೀಟಾಗಿ ಓದ್ಕೊಳ್ಳೋಣ. ಸೊ ಫಾರೆಸ್ಟ್ರಿ ಏನಕ್ಕೆ ಬರೀತಿದ್ದೇನೆ ಅಂದರೆ ಎರಡೂದ್ರದ್ದು ಲೈಕ್ ಪ್ರಿಲಿಮ್ಸ್ ಸೇಮ್ ಇರುತ್ತೆ. ಹಾಗಾಗಿ ಈ ಅಟೆಂಪ್ಟ್ ಫಾರೆಸ್ಟ್ರಿಗೆ ಕೊಡ್ತಿದ್ದೀನಿ. ಸೊ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.